ಕವಿಗಳು, ಸುಪ್ರಭುಗಳು, ಅಭಿಜನತ್ಗಳು, ವಿವೇಕಿಗಳು, ಗಂಭೀರ ಚಿಂತನೆ, ನಾಡಿನ ಮಾರ್ಗ 10ನೇ ಶತಮಾನದ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಹೇಳಿದ ಮಾತನ್ನು ನೋಡಿದರೆ ಈ ಸಭೆಯ ಸಾಕ್ಷಿ ಅಂತ ಹೇಳಬೇಕು. ಕವಿಗಳು, ಕಲಾವಿದರು, ನಾಟಕಕಾರರು, ನಟರು, ಹಾಸ್ಯ ಕಲಾವಿದರು, ಪ್ರಸಿದ್ಧ ಭಾಷಣಕಾರರು, ಪರಿಣತ ಮತಿಗಳಾಗಿರ್ತಕ್ಕಂಥವರು ಡಾಕ್ಟರ್ ಜಗಜಂಪಿಯವರು, ಆಮೇಲೆ ಕಾರಂತರು, ಅಭಿನವ ಕಾರಂತರಾಗಿರ್ತಕ್ಕಂಥ ನಮ್ಮ ಎಲ್.ಎಸ್. ಶಾಸ್ತ್ರಿ ಅವರು, ಆಮೇಲೆ ಸಂಗೀತಗಾರರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀರಂಗ್ ಅವರು, ಆಮೇಲೆ ನಮ್ಮ ಸೃಷ್ಟಿ ರಂಗ ಸಂಪದರ ಅಧ್ಯಕ್ಷರಾಗಿರ್ತಕ್ಕಂಥ ಜಂಗಮ್ ಅವರು, ಆಮೇಲೆ ಶ್ರೀಮತಿ ಬೆಂಗೇರಿ ಅವರು ವಯಸ್ಸಾಗ್ಯವರು. ಆಮೇಲೆ ಇಲ್ಲಿ ಸಭೆ ನೋಡಿದರೆ ಬೆಳಗಾವಿಯ ಕ್ರೀಮ್ ಆಫ್ ದಿ ಸೊಸೈಟಿ ಅಂತ ಏನಂತೇವೆ ಅವರೆಲ್ಲರೂ ಬಂದಿದ್ದಾರೆ. ಅತ್ಯಂತ ಹಿರಿಯ ಸಾಹಿತಿಗಳು, ಅಭಿಮಾನಿಗಳು. ಅದಕ್ಕೆ ಕೇಂದ್ರ ಬಿಂದು ಅಂತಂದರೆ ಸಿರಿಗನ್ನಡ ಶಿರೀಶ್ ಜೋಶಿಯವರು. ಸಿರಿಗನ್ನಡ ಶಿರೀಶ್ ಜೋಶಿಯವರು ಅವರ ಸಾಧನೆಯನ್ನು ಸಾಕಷ್ಟು ಗುರುದೇವಿಯವರು, ಆಮೇಲೆ ನಮ್ಮ ಸ್ವಾಮಿಯವರು ಎಲ್ಲರೂ ಹೇಳಿದ್ದಾರೆ. ನಾನು ಹೇಳೋದು ಅವಶ್ಯ ಇಲ್ಲ. ಆದರೂ ಕೂಡ ಅವರು ಕೆಲವು ಪುಸ್ತಕಗಳನ್ನು ಓದಿದ್ದೇನೆ. ಸುಮಾರು 20 ವರ್ಷಗಳ ಹಿಂದೆ ಒಂದು ಪುಸ್ತಕ ಓದಿದ್ದೇನೆ. ಅದು ನನಗೆ ಕೊಟ್ಟದಲ್ಲ, ಭಗಂ ತುರ್ಮದಿ ಅವರು ಕೊಟ್ಟಿದ್ರು. ಸಿರಿಗನ್ನಡ ಕುಮಾರ ಗಂಧರ್ವನು ಓದಿದ್ದೇನೆ. ಆಮೇಲೆ ಸಾಹಿತ್ಯ ಚರಿತ್ರೆ ಬಗ್ಗೆ ಒಂದು ಬರೆದಿರಲ್ಲ, ಚಲುವ ಕನ್ನಡ ನಾಡು 20 ವರ್ಷಗಳ ಹಿಂದೆ ಓದಿ ಅದನ್ನಿಸ್ತು ಈ ಕನ್ನಡ ಮೇಜರ್ ವಿದ್ಯಾರ್ಥಿಗಳಿಗೆ ಪಠ್ಯ ಆಗತಕ್ಕಂಥ ಒಂದು ಅರ್ಹತೆ ಇದೆ ಅಂತ ನನಗೆ ಆವಾಗಲೇ ಅನಿಸುತ್ತದೆ. ಅಷ್ಟು ಸುಂದರವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಿರ್ಮಾಣ ಮಾಡಿಕೊಟ್ಟವರು. ಆಮೇಲೆ ಕುಮಾರ ಗಂಧರ್ವರ ಸಂಗೀತ ಪುಸ್ತಕವನ್ನು ಓದಿದೆ. ಕುಮಾರ ಗಂಧರ್ವರು ಅಲ್ಲಿ ಚಿಕ್ಕವರಿದ್ದಾಗ ಹಾಡಂತ ಇದ್ರಂತೆ. ಅಲ್ಲಿ ಊರು ಬಾವಿ ಎಲ್ಲ ಹೆಣ್ಮಕ್ಳೆಲ್ಲ ನೀರು ತರಲಿಕ್ಕೆ ಬರ್ತಿದ್ರಂತೆ. ಇವಾಗ ಗಿಡದ ಮೇಲೆ ಕುಂತು ಹಾಡು ಅಂತಿದ್ದಂತೆ. ಏಟಮ್ಮ ಇನ್ನೊಂದು ಹಾಡು ನೀರು ತರೋದು ಮರ್ತ ಬಿಟ್ರಂತೆ ಹೆಂಗಳಿರು. ಅದನ್ನೆಲ್ಲ ಭಾಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಆಮೇಲೆ ಹಿರೇಬಾಗೇವಾಡಿಗಳು ಒಂದು ಕಾರ್ಯಕ್ರಮ ಇದ್ದಾಗ ನಿಮ್ಮ ಮಗು ಕುಮಾರ ಗಂಧರ್ವ ಅಲ್ಲಿ ಹಾಡಂದಾಗ ಆ ಹಿರೇಬಾಗೇವಾಡಿಯ ಸ್ವಾಮಿಗಳು ಆಶೀರ್ವಾದ ಮಾಡಿದಂತೆ, ನೀನು ಕುಮಾರ ಗಂಧರ್ವಾಗ್ತಿ ಹೋಗು ಅಂತ. ಹೀಗಾಗಿ ಅವರು ಕುಮಾರ ಗಂಧರ್ವರಾಗಿದ್ದಾರೆ. ಭಾಳ ಸುಂದರವಾಗಿ ಆ ಶೈಲಿಯೊಳಗೆ ಬರೆದಿದ್ದಾರೆ. ಅನೇಕ ಕೃತಿಗಳನ್ನು 40ರ ಮೇಲ್ಪಟ್ಟು ಕೃತಿಗಳನ್ನು ಬರೆದಿದ್ದಾರೆ. ಅದನ್ನೆಲ್ಲ ನಮ್ಮ ಗುರುದೇವಿಯವರು, ಹೆಸರಿಗೆ ತಕ್ಕ ಗುರುದೇವಿಯವರು ಆ ಎಲ್ಲ ಸಮಾವೇಶವನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವವನ್ನು ಸಾಹಿತ್ಯ ಪರಿಷತ್ನವರು ಗುರುತಿಸಿ 24ನೆಯ ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಯಾಕಂದರೆ ಇವತ್ತು ಪಂಚಮಿ ಹಬ್ಬ, ಇವತ್ತು ನಾಳೆ ಅಣ್ಣ ಅಕ್ಕ ತಂಗಿಯರ ಹಬ್ಬ ಇದು. ನಾವೆಲ್ಲ ಅಣ್ಣ ಅಕ್ಕ ತಂಗಿಯರೆಲ್ಲ ಕೂಡಿ ಇವತ್ತು ಪಂಚಮಿ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಆ ಪಂಚಮಿ ಹಬ್ಬದ ಮುಖ್ಯ ಗುರು ವ್ಯಕ್ತಿ ಅಂತಂದರೆ ಸಿರಿಗನ್ನಡ ಶಿರೀಶ್ ಜೋಶಿಯವರು ಅಂತ ಹೇಳಿ ನನ್ನ ಮಾತಿಗೆ